70 ಕೋಟಿ ಡೀಲ್ ಮಾಡಿದೀರಾ ಸರ್ ನೀವು? 70 ಕೋಟಿ ಜಾಗ ಸರ್. ಸಾಲ ಇಲ್ದಿರ ಯಾರು ಇರಲ್ಲ ಅನ್ಕೊಂತೀನಿ. ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋದಕ್ಕೂ ಇವಾಗ ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ. ಅಷ್ಟೇ ದೊಡ್ಡ ಶ್ರೀಮಂತರ ಆದ್ರೂ ಒಂದ್ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಸಾಲ ಮಾಡ್ಲೇಬೇಕು. ಒಂದ್ ತಿಂಗಳು 1 ಲಕ್ಷ ಮೇಲೇನೆ ದುಡಿತೀರಾ? EMI ಹಂಗೆ ಇರುತ್ತಲ್ವಾ ಸರ್? EMI ಎಷ್ಟು ಬರುತ್ತೆ ಒಂದ್ ತಿಂಗಳಿಗೆ? ಇದು ಈ ಕಾರ್ದು ಟೋಟಲ್ ಆನ್ ರೋಡ್ ಕಾಸ್ಟ್ ಎಷ್ಟಾಯ್ತು ಸರ್ ನಿಮಗೆ? ನನಗೆ 24 ಬಂತು. 24 ಲಕ್ಷ. ಏನ್ ಬಿಸ್ನೆಸ್ ಸರ್? ಸರ್ ನಂದು 2 ಕೋಳಿ ಫಾರಂ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಿಯಲ್ ಗಿಂತ ರೀಲ್ ಜಾಸ್ತಿ. 9 to 5 ಜಾಬ್ ಮಾಡ್ಬೇಕಾ ಅಥವಾ ಈ ತರ ನಿಮ್ ತರ ಬಿಸ್ನೆಸ್ ಮಾಡ್ಬೇಕಾ? ಜಾಬ್ ಬಂದಾಗ ಸೆಕ್ಯೂರಿಟಿ ಇರುತ್ತೆ. ಬಿಸ್ನೆಸ್ ಹೆಂಗೆ ಅಂತಂದ್ರೆ ಇವತ್ತು ಚೆನ್ನಾಗಿರುತ್ತೆ, ನಾಳೆ ಚೆನ್ನಾಗಿರಲ್ಲ. ಒಳ್ಳೆ ದುಡ್ಡು ಮಾಡ್ಬೋದು. ಹಸು ಸಾಕಣೆ ಆಗಿರ್ಬೋದು, ಕುರಿ ಸಾಕಣೆ ಆಗಿರ್ಬೋದು, ನಾನು ಮಾಡ್ತಾ ಕೋಳಿ ಸಾಕಣೆ, ಎಲ್ಲಾದ್ರಲ್ಲೂ ಬಿಸ್ನೆಸ್, ಎಲ್ಲಾದ್ರಲ್ಲೂ ದುಡ್ಡು ಮಾಡ್ಬೋದು. ಅದ್ರ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂಡವಾಳ ಎಷ್ಟು ಬೇಕು ಸರ್ ಇದಕ್ಕೆ? ಸ್ಟಾರ್ಟಿಂಗ್ 25 ರಿಂದ 30 ಲಕ್ಷ ಬೇಕು. 30 ಲಕ್ಷ ಬೇಕು. ಒಂದ್ 10,000 ನಾನು ನಿಮಗೆ ಕೊಟ್ರೆ ಏನ್ ಮಾಡ್ತೀರಾ? ಆ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಸೇವ್ ಮಾಡಿ ಖರ್ಚಿಗೆ ಯೂಸ್ ಮಾಡ್ಕೊಂತೀವಿ? ಖರ್ಚಿಗೆ ಯೂಸ್ ಮಾಡ್ಕೋತೀರಾ? 10,000 ಎಲ್ಲೂ ಇವಾಗ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಸರ್. ಓಕೆ. ಈಗಿನ ಸಿಚುಯೇಷನ್, ಈಗಿನ ಪೊಸಿಷನ್ ಅಲ್ಲಿ 10,000 ಯಾರಿಗೂ ಏನೋ ಸಾಕಾಗೋದಿಲ್ಲ. ಸರ್ ಏನ್ ಕೆಲಸ ಮಾಡೋದು ನೀವು? ನಾನು ಬಿಸ್ನೆಸ್ ಮಾಡ್ತೀರಾ? ಏನ್ ಬಿಸ್ನೆಸ್ ಸರ್? ಸರ್ ನಂದು 2 ಕೋಳಿ ಫಾರಂ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ರಿಯಲ್ ಎಸ್ಟೇಟ್ ಅಲ್ಲೂ ಇದ್ದೀರಾ? ಬೆಂಗಳೂರು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ರಿಯಲ್ ಗಿಂತ ರೀಲ್ ಜಾಸ್ತಿ. ರೀಲ್ ಜಾಸ್ತಿ. ಸರ್ ಇದು ಹೊಸ ಮಾಡೆಲ್, ಇದು CR ಟಾಪ್ ಎಂಡ್ ಯಾವ್ದಿದು? ಸರ್ ನಾನು ಬುಕ್ ಮಾಡಿದಾಗ ಇದೆ ಅಡ್ವೆಂಚರ್ ಪ್ಲಸ್ ಅಂತ. ಡಿಸೆಂಬರ್ ಬುಕ್ ಮಾಡಿದ್ದು, ಜನವರಿಗೆನೆ ಬಂತು. ಓಕೆ. ನಾನು ಬುಕ್ ಮಾಡಿದಾಗ ಇದೇ ಟಾಪ್ ಎಂಡ್. ಸರ್ ಈ ಕಾರ್ದು ಟೋಟಲ್ ಆನ್ ರೋಡ್ ಕಾಸ್ಟ್ ಎಷ್ಟಾಯ್ತು ಸರ್ ನಿಮಗೆ? ನನಗೆ 24 ಬಂತು. 24 ಲಕ್ಷ ಟೋಟಲ್. ನಿಮ್ಮ ಲೈಫಾಗ ಏನು ಡ್ರೀಮ್ಸ್ ಇದೆ ಸರ್? ನೆಕ್ಸ್ಟ್ ನೀವೇನು ಮಾಡ್ಬೇಕಂತ ನೀವು ನಿಮ್ಮ ಜೀವನದಾಗೆ? ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಬೆಂಗಳೂರಲ್ಲಿ. ಒಂದು ಮಂತಿಗೆ ಅರ್ನಿಂಗ್ಸ್ ಇವಾಗ ಎಷ್ಟು ಬರ್ಬೋದು ಸರ್? ಅದು ಹೆಂಗಂತಂದ್ರೆ ಈಗ ಪೌಲ್ಟ್ರಿಗೆ ನಾನು ಸೀಮಿತ ಆಗಿರೋದಿಲ್ಲ. ಓಕೆ. ಔಟ್ಸೈಡ್ ಬಿಸ್ನೆಸ್ ಮಾಡ್ತಾ ಡಿಪೆಂಡ್ಸ್. ಒಂದೊಂದ್ಸತಿ ಒಂದೊಂದ್ ತರದ ವೇರಿಯೇಷನ್. ಲಾಸ್ಟ್ ಒಂದು 3 months ಆವರೇಜ್ ತಗೊಂಡು ಹೇಳೋದಾದ್ರೆ ನಿಮಗೆ ಎಷ್ಟು ಬಂದಿತ್ತು? ಮಂತ್ಲಿ ಒಂದು 130. 1 ಲಕ್ಷ ಮೇಲೇನೆ. ಒಂದ್ ತಿಂಗಳು 1 ಲಕ್ಷ ಮೇಲೇನೆ ದುಡಿತೀರಾ? ಓಕೆ. ಬಿಟ್ರೆ EMI ಹಂಗೆ ಇರುತ್ತಲ್ವಾ? EMI ಇದೆಯಾ? ಕಾರ್ EMI ಇದೆಯಾ ಸರ್ ಇದು? ಓಕೆ. ಎಷ್ಟು ಡೌನ್ ಪೇಮೆಂಟ್ ಮಾಡಿ? 10 lakhs EMI. ಇದು ಅಂದ್ರೆ ಟೋಟಲ್ ಒಂದು 14 ಲಕ್ಷ ಡೌನ್ ಪೇಮೆಂಟ್ ಮಾಡಿ 10 ಲಕ್ಷ EMI ಹಾಕಿದ್ದೀರಾ? ಓಕೆ. ಸರ್ EMI ಎಷ್ಟು ಬರುತ್ತೆ ಒಂದು ತಿಂಗಳಿಗೆ? ಇದು 21,000. ಓಕೆ. ಈಸಿಲಿ ಕಟ್ತೀರಲ್ಲ ಸರ್? ಹಾಗೆ ನೀವು ಸಾಲ ಅಂತ ಮಾಡಿದ್ದೀರಾ ಯಾವತ್ತಾದ್ರು? ಸರ್ ಸಾಲ ಇಲ್ದಿರ ಯಾರು ಇರಲ್ಲ ಅನ್ಕೊಂತೀನಿ. ನೀವ್ ಎಷ್ಟೇ ದೊಡ್ಡ ಶ್ರೀಮಂತರ ಆದ್ರೂ ಒಂದ್ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಸಾಲ ಮಾಡ್ಲೇಬೇಕು. ಅಂದ್ರೆ ನಿಮ್ದು ಸಾಲ ಇದೆ? ಎಷ್ಟಿದೆ ಸರ್ ಒಂದು ಲೆಕ್ಕ ಹೇಳೋದಾದ್ರೆ? ಸರ್ ಇವಾಗ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋದಕ್ಕೂ ಇವಾಗ ನಾರ್ಮಲ್ ಬೇರೆ ಇವಾಗ ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ. ಇವಾಗ ಇನ್ನೊಂದೇನಂದ್ರೆ ಬ್ಯಾಂಕ್ ಅಲ್ಲಿ ನಾವು ಸಾಲ ಮಾಡೋದು ನಾವೇನಾದ್ರು ಕೊಲೆಟ್ರಲ್ ಕೊಟ್ಟು ಇಲ್ಲ ನಮ್ಮ ಪರ್ಸನಲ್ ಇದ್ರ ಮೇಲೆ ಸಾಲ ಮಾಡ್ತೀವಿ, ಲೋನ್ ಮಾಡ್ತೀರಿ. ಆಚೆ ಕಡೆ ಎಕ್ಸಾಂಪಲ್ ನಿಮ್ಮ ಹತ್ರನೇ ತಗೊಂಡೆ, ಇಂಟ್ರೆಸ್ಟ್ ನಿಮ್ಗೊಂದ್ಸತಿ ಕಟ್ತೀನೋ ಕಟ್ಟಲ್ಲೋ ನೀವು ಬಂದು ಕೂತ್ಕೊಂತೀರಾ, ಏನೋ ಮನುಷ್ಯರ ಹತ್ರ ಸಾಲ ಮಾಡಬಾರ್ದು. ಏನ್ ಸರ್ ಆಪ್ಗಳಲ್ಲಿ ಬಂದ್ಬಿಡುತ್ತೆ, ಆಪಲ್ ಬರುತ್ತೆ ಸರ್, ಸಾಲ ಕೊಟ್ಬಿಡ್ತಾರೆ ಇಮಿಡಿಯೇಟ್ ಒಂದು 5 minutes ಗೆಲ್ಲ ನಿಮ್ಗೆ ಸಾಲ ಸಿಗುತ್ತೆ. ಹೌದು ಸರ್. ಬಟ್ ನಾನು ಹೇಳೋದಂದ್ರೆ ಯಾವ ಆಪ್ಸ್ಗೂ ಹೋಗ್ಬೇಡಿ. ಆಪ್ಗಳು ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಸರ್. ಕಾಲೇಜ್ ಎಲ್ಲ ಮುಗಿಸಿ ಒಂದ್ ಒಳ್ಳೆ ಲೈಫ್ 9 to 5 ಜಾಬ್ ಮಾಡ್ಬೇಕಾ ಅಥವಾ ಈ ತರ ನಿಮ್ ತರ ಬಿಸ್ನೆಸ್ ಮಾಡ್ಬೇಕಾ? ಅಂದ್ರೆ ಜಾಬ್ ಬಂದಾಗ ಸೆಕ್ಯೂರಿಟಿ ಇರುತ್ತೆ. ಬಿಸ್ನೆಸ್ ಹೆಂಗೆ ಅಂತಂದ್ರೆ ಇವತ್ತು ಚೆನ್ನಾಗಿರುತ್ತೆ, ನಾಳೆ ಚೆನ್ನಾಗಿರಲ್ಲ. ಇವಾಗ ರಿಯಲ್ ಎಸ್ಟೇಟ್ ರೈಸಿಂಗ್ ಅಲ್ಲಿ ಇದೆ, ನಾಳೆ ಬಿದ್ದೋಗ್ಲೂಬಹುದು, ಹೇಳಕ್ ಆಗೋದಿಲ್ಲ. ಬಿಸ್ನೆಸ್ ಹಾಕೊಳ್ಳಿ. ಯಾಕಂದ್ರೆ ಇವಾಗ ಎಲ್ಲಾ ಕಡೆ PMAGP ಯಾವ್ದಾದ್ರು ಲೋನ್ಸ್ ಎಲ್ಲ ಕೊಡ್ತಾರೆ, ಸಬ್ಸಿಡಿ ಲೋನ್ಸ್ ಕೊಡ್ತಾರೆ. ನೀವು ಬ್ಯಾಂಕ್ಸ್ ಅಪ್ರೋಚ್ ಆಗಿ ಏನಾದ್ರು ವ್ಯವಸಾಯ ಎಷ್ಟು ಒಳ್ಳೆ ದುಡ್ಡು ಮಾಡ್ಬೋದು. ಹಸು ಸಾಕಣೆ ಆಗಿರ್ಬೋದು, ಕುರಿ ಸಾಕಣೆ ಆಗಿರ್ಬೋದು, ನಾನು ಮಾಡ್ತಾ ಕೋಳಿ ಸಾಕಣೆ, ಎಲ್ಲಾದ್ರಲ್ಲೂ ಬಿಸ್ನೆಸ್, ಎಲ್ಲಾದ್ರಲ್ಲೂ ದುಡ್ಡು ಮಾಡ್ಬೋದು. ನಿಮ್ದು ಕೋಳಿ ಫಾರ್ಮ್ ಇದೆ ಅಂತ ಹೇಳಿದ್ರಿ. ಇವಾಗ ಯಾರಾದ್ರೂ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂಡವಾಳ ಎಷ್ಟು ಬೇಕು ಸರ್ ಇದಕ್ಕೆ? ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲ್ ಅಂತಂದ್ರೂ ನಿಮ್ಗೆ ಒಂದು 25 ರಿಂದ 30 ಲಕ್ಷ ಬೇಕು. 30 ಲಕ್ಷ ಬೇಕು. ನಾನು ನಿಮ್ಮ ಹತ್ರ ಏನು ಇಲ್ಲ, ಜಸ್ಟ್ ನಾರ್ಮಲ್ ಲೈಫ್. ಒಂದು 10,000 ನಾನು ನಿಮಗೆ ಕೊಟ್ರೆ ಏನ್ ಮಾಡ್ತೀರಾ? ಆ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಸೇವ್ ಮಾಡ್ತೀರಾ ಅಥವಾ ಯಾರಿಗೆ ಕೊಡ್ತೀರಾ? ಸರ್ ನನ್ನ ಹತ್ರ ಏನು ಇಲ್ಲ ಅಂತಂದ್ರೆ ನನಗೆ ಅದು ಇದು ಮಾಡ್ಬೇಕು ಅಂತ ಇರುತ್ತೆ. 10,000 ಕೊಟ್ರೆ ನಾನು ಖರ್ಚಿಗೆ ಯೂಸ್ ಮಾಡ್ಕೊಂತೀನಿ. ಖರ್ಚಿಗೆ ಯೂಸ್ ಮಾಡ್ಕೋತೀರಾ? 10,000 ಎಲ್ಲೂ ಇವಾಗ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಸರ್. ಓಕೆ. ಈಗಿನ ಸಿಚುಯೇಷನ್, ಈಗಿನ ಪೊಸಿಷನ್ ಅಲ್ಲಿ 10,000 ಯಾರಿಗೂ ಏನೋ ಸಾಕಾಗೋದಿಲ್ಲ. ಸಾಕಾಗಲ್ಲ ಸರ್, ನಿಜ ಸರ್. ಕಟ್ಟೋ ಮನೆ ಬಾಡಿಗೆ ಕೂಡ ಆಗೋದಿಲ್ಲ 10,000, ಆ ತರ ಇರುತ್ತೆ ಪರಿಸ್ಥಿತಿ ಈಗ. ಎಷ್ಟು ಮಾಡಿದ್ರಿ ಸರ್? ಎಷ್ಟು ಮುಗಿಸಿದ್ರಿ ಕೇಸ್ನ? ಅದು ಬಂದು 70 ಲಕ್ಷ. 70 ಕೋಟಿ. ಇದು 70 ಕೋಟಿ ಡೀಲ್ ಮಾಡಿದೀರಾ ಸರ್ ನೀವು? 70 ಕೋಟಿ ಜಾಗ. ಓಕೆ.
ಓ ಅಕ್ಕಾಬಿಡ ಟೈಮ್ ಹಿಡಿಯುತ್ತಲ್ಲ ಸರ್ ರಿಯಲ್ ಎಸ್ಟೇಟಾಗೆ ಎಲ್ಲನೂ ಸರ್ ಅದು ರಿಯಲ್ಗಿಂತ ರೀಲ್ ಎಸ್ಟೇಟ್ ಅಂತಾರೆ ರೀಲ್ ಎಸ್ಟೇಟ್ ಅನ್ನೋದು ಬರೀ ರೀಲೇ ಬಿಡೋದು ರೀಲ್ ಎಸ್ಟೇಟ್ ಇದು ರಿಯಲ್ ಎಸ್ಟೇಟ್ ಓಕೆ ಸರ್ ಓಕೆ ಒಂದೇ ಸತಿ ಎಲ್ಲರೂ ದೊಡ್ಡದು ಮಾಡ್ಬೇಕಂತ ಹೋಗ್ತಾರೆ. ದಯವಿಟ್ಟು ನಾನು ಹೇಳ್ತೀನಿ, ಯಾರು ಒಂದೇ ಸತಿ 50 ಎಕರೆ 100 ಎಕರೆ ಹೋಗಕ್ಕೆ ಹೋಗ್ಬೇಡಿ. ಮಿನಿಮಮ್ 1, 2 ಅದ್ರಲ್ಲಿ ಸಣ್ಣದಾಗಿ ಮಾಡ್ತಾರೆ. ಸಣ್ಣದು ಬೇಗ ಆಗುತ್ತೆ, ದೊಡ್ಡದು ಯಾವತ್ತು ಬೇಗ ಆಗೋದಿಲ್ಲ. ಸಣ್ಣದು ಬೇಗ ಆಗುತ್ತೆ. ಗೊತ್ತಾಯ್ತು ಸರ್. ಸರ್ ಅದು ಬಿಟ್ರೆ ಸರ್ ಅದು ನೀವು ದೇವ್ರನ್ನ ನಂಬ್ತೀರ ಅನ್ಸುತ್ತೆ. ಅದು ಇದು ಇದಾ ರಾಶಿ ಮೇಲೆ ಹಾಕಿರೋದ ಹೆಂಗೆ ಅದು? ಇದಾ ಸರ್ ಅದೇ ಝೋಡಾಕ್ಸ್ ನಮ್ಮ ರಾಶಿ ಇದಕ್ಕೆ. ಓಕೆ ಓಕೆ ಓಕೆ. ಸೊ ಲಾಟ್ ಆಫ್ ಪೀಪಲ್ ಅಂದ್ರೆ ಸಕ್ಸಸ್ಫುಲ್ ಆಗಿರೋರೆಲ್ಲ ಈ ತರ ಹಾಕಿರ್ತಾರೆ ಕೆಲವೊಬ್ರು, ಬಟ್ ಪ್ರಿಫರ್ ಮಾಡ್ತಾರೆ. ಏನು ಆ ಥರ ಏನಿಲ್ಲ, ಏನೋ ಒಂದು ನೆಗೆಟಿವ್ ಇರಬಾರ್ದು ಅಂತ ಹಾಕಿದ್ದೀರಾ ಅಷ್ಟೇ. ಸರ್ ಇದು ವಾಚ್ ಎಷ್ಟು ಸರ್ ಇದು ರ್ಯಾಡೋ ನೀವು ಹಾಕಿದ್ದೀರಲ್ಲ? ವಾಚಾ 10,000. ಇದು 10,000. ಓಕೆ ಕಪಲ್ ವಾಚ್ ಬಂದಿದೆ. ಓಕೆ. ನನಗೂ ಸರ್ ಮೂರ್ ಫೋನ್ ಇಟ್ಕೊಂಡಿದ್ದೀರಾ ಸರ್? ಬಿಸ್ನೆಸ್ ಮಾಡೋರು ಏನ್ ಮಾಡ್ತಾರೆ ಸರ್, ಫ್ಯಾಮಿಲಿಗೆ ಒಂದು ಇಟ್ಬಿಡ್ಬೇಕು. ಮೇನ್ ಯಾವ್ದಾದ್ರೂ ಆಫ್ ಆಗ್ಲಿ, ಇದು ಆಫ್ ಆಗಬಾರ್ದು. ಸ್ಯಾಮ್ಸಂಗ್ ಇದೆ ಸರ್. ಇದು ಕಾಸ್ಟ್ ಎಷ್ಟು ಸರ್ ಇದು? ಸರ್ 140. 1,40,000. ಓ ಇದು ಫೋಲ್ಡಬಲ್ ಫೋನಾ ಇದು? ಫೋಲ್ಡ್. ಓಕೆ ಓಕೆ ಓಕೆ.